ಅಯೋಧ್ಯೆ ಕರ್ಫ್ಯೂವಿಗೆ ನಾವು ನವೆಂಬರ್ 28ರಂದು ಬಾಗಲಕೋಟೆಯಿಂದ ಹೊರಟೇವು. ರೈಲ್ವೆ ಸ್ಟೇಷನ್ದಲ್ಲಿ ಪೊಲೀಸರು ಎಲ್ಲರನ್ನೂ ಒಂದು ಕಡೆ ಕೂಡಿ ಹಾಕ್ತಾರೆ. ಅವಾಗ ಪೊಲೀಸರ ತಳ್ಳಾಟ ನೂಕಾಟ ಆಗುತ್ತೆ. ನಂತರ ನಮ್ಮನ್ನು ಬಿಟ್ಕೊಡ್ತಾರೆ. ಅದಕ್ಕೂ ಇನ್ನೊಂದು ಹೆಮ್ಮೆ, ನಮ್ಮ ಉತ್ತರ ಪ್ರಾಂತದ ಹುಬ್ಬಳ್ಳಿ ನಗರದ ಧ್ವಜ ಮೊದಲಿಗೆ ಹಾರಿದ್ದು ಆ ಗುಮ್ಮಟ ಮೇಲೆ. ಅದು ನಮಗೆ ಅತಿ ಹೆಮ್ಮೆ. 1500ಕ್ಕೂ ಹೆಚ್ಚು ಜನ ಕಾರ್ ಸೇವಕರ ಹಿಂದಿನ ಕಾರ್ ಸೇವೆಯಲ್ಲಿ ಹತ್ಯೆಯಾಗಿತ್ತು, ಬಲಿದಾನ ಆಗಿತ್ತು. ಅದನ್ನು ನೆನೆಸಿಕೊಂಡು ಆಕ್ರೋಶಭರಿತರಾಗಿದ್ದಂಥ ಕಾರ್ಯಕರ್ತರು ಇಡೀ ದೇಶದಂಥ 4 ಲಕ್ಷಕ್ಕೂ ಹೆಚ್ಚು ಜನ ಕಾರ್ ಸೇವಕರು ಬಂದಿದ್ದರು. ಅದನ್ನು ಸಾಯಂಕಾಲ 4:40 ಅನ್ನೋದ್ರೊಳಗೆ 3 ಗುಮ್ಮಟಗಳನ್ನು ನೆಲಸಮ ಮಾಡಿ ಪೂರ ಧರಶಾಹಿ ಮಾಡಿ ನಂತರ ಅಲ್ಲಿರುವಂಥ ಕಲ್ಲು ಇಟ್ಟಿಗೆ ಇವನ್ನೆಲ್ಲ ತೆಗಿತಿರ್ಬೇಕಾದ್ರೆ ಅಲ್ಲಿ ಅನೇಕ ಪಳಿಯುಳಿಕೆಗಳು ಸಿಕ್ಕು. ಎಲ್ಲ ಕಡೆಯಿಂದೂ ಹೇಳ್ತಾ ಇದ್ರು, ಯಾರು ಒಳಗೆ ಹೋಗ್ಬೇಡ್ರಿ ಅಂಥ ಸಮಯೊಳಗೆ ಒಂದು ಜನ ಉದ್ದಡದಿಂದ ಒಳಗೆ ಹೋಗಿ ಆ ಸಮಯೊಳಗೆ ಬಿದ್ದಾಗ ಒಂದು 5 ಜನ ಕಾರ್ ಸೇವಕರು ಅಲ್ಲಿ ಬಲಿದಾನ ಆಗುತ್ತೆ. ಎಷ್ಟೋ ಜನ ಕಾರ್ ಸೇವಕರನ್ನ ಅಲ್ಲಿ ಮಂದಿರಕ್ಕಾಗಿ ಹೋರಾಟಾಗಿ 73ನೇ ಹೋರಾಟದಲ್ಲಿ ಹಿಂದೂ ಸಮಾಜಕ್ಕೆ ಜಯ ಸಿಕ್ತು. ಅಶೋಕ್ ಸಿಂಗಾಲ್ಜಿ ಇರ್ಬೋದು, ಪೇಜಾವರ ಶ್ರೀಗಳಿರ್ಬೋದು, ಮಹಂತ ಅವೈದ್ಯನಾಥ್ ಇರ್ಬೋದು, ಆಚಾರ್ಯ ಧರ್ಮೇಂದ್ರಜಿ ಇರ್ಬೋದು, ರಾಜಮಾತಾ ಸಿಂಧ್ಯಾ ಇರ್ಬೋದು, ಅನೇಕ ಜನ ಈ ಮಂದಿರಕ್ಕಾಗಿ ಹೋರಾಡಿದಂಥವರು. ಅವರು ಈಗ ನಮ್ಮ ಮಂದಿರಿಗಿಲ್ಲ, ಆದರೂ ಅವರ ಏನು ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯಸೇವೆ ಮಾಡಿದ್ದು ನಮಗೆ ಅತ್ಯಂತ ಖುಷಿ ತರ್ತಾ ಇದೆ. ಅದರ ಜೊತೆಗೆ ಆ ಪ್ರಾಣ ಪ್ರತಿಷ್ಠಾಪನೆ ನೋಡುವಂಥ ಸಂದರ್ಭವೂ ನಮಗೆ ಒದಗಿ ಬಂದಿದ್ದು ನಮಗೆ ಇನ್ನೂ ಅತಿ ಹೆಚ್ಚು ಖುಷಿ.